ನೋಡಿ ಗೈಸ್, ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ನೋಡಿ, ಮೆಶೆಲ್ಲ ಹೊಡೆದಾಗೈತೆ. ಆಫ್ಟರ್ ಮೆಶ್ ಹೊಡೆದಾದ್ಮೇಲೆ ನೋಡಿ ಲುಕ್ ವೈಸ್ ಈ ಥರ ಕಾಣಿಸ್ತೈತೆ. ಮತ್ತು ನೋಡಿ ಅಲ್ಲಿ ಶೀಟ್ ಓಡಿಸಿದ್ದೀನಲ್ವಾ, ಏನಪ್ಪ ಶೀಟ್ ಆ ಥರ ಓಡಿಸಿದ್ದೀನಿ ಅಂದರೆ ಬನ್ನಿ ತೋರಿಸ್ತೀನಿ ಬನ್ನಿ. ನಮ್ಮ ಗುನ್ನ ನೋಡಿ ಇವಾಗ ನಮ್ಮನ್ನ ವೆಲ್ಕಮ್ ಮಾಡಿಬಿಟ್ಟು ನೋಡಿ ಇಲ್ಲಿ ಆಟ ಆಡ್ತಾವನೆ ಗುನ್ನ. ಇವನ ಹೆಸರು ಗುನ್ನ ಅಂದ್ಬಿಟ್ಟು. ಸೊ ನಮ್ಮೂರ ಕಡೆ ಚಿರತೆಗಳ ಕಾಟ ಜಾಸ್ತಿ. ಪಾಪ ಇವ್ರ ಅಣ್ಣ ಇದ್ದ, ಅದನ್ನು ಚಿರತೆನ ಬಂದು ಇಟ್ಕೊಂಡು ಹೋಗ್ಬಿಡ್ತು. ಸೊ ಅದಕ್ಕೆ ಇವನ್ನ ತಂದು ಸಾಕೊಂಡಿದ್ದೀವಿ. ಇವನ ಹೆಸರು ಗುನ್ನ ಅಂದ್ಬಿಟ್ಟು. ಬನ್ನಿ ಅದು ಶೀಟ್ ಬಗ್ಗೆ ಹೇಳ್ತೀನಿ ನೋಡಿ ಗೈಸ್. ಇದು ಆ್ಯಕ್ಚುಲಿ ಆಫ್ಟರು ಎಲ್ಲ ಫುಲ್ಲು ಸುತ್ತಲೂ ಮೆಶ್ ಹೊಡೆದಾದ್ಮೇಲೆ ನೋಡಿ ಈ ಥರ ಕಾಣಿಸ್ತೈತೆ. ಫುಲ್ಲು ಮೆಶ್ ವರ್ಕೆಲ್ಲ ಮುಗಿದಿದೆ ನೋಡಿ. ಸುತ್ತಲೂ ಮೆಶ್ ವರ್ಕ್ ಫುಲ್ಲು ಮುಗಿದಿದೆ, ನೀಟಾಗಿ ಬಂದೈತೆ. ಸೊ ಫುಲ್ ಪ್ಯಾಕಪ್ ಆಗಿದೆ. ಇದು ಏನಪ್ಪ ಇದು ನೋಡಿ, ಅದು ನಾವು ಶೀಟ್ ಓಡಿಸಿರೋದು ಏನು ಇಂಟೆನ್ಷನಪ್ಪ ಅಂದರೆ, ಇದು ಆ್ಯಕ್ಚುಲಿ ಶೀಟ್ನ ಯಾಕೆ ಓಡಿಸ್ಬೇಕು ಅಂದರೆ ಇಲ್ಲಿ ನೋಡಿ ಅದು ಇದೆಯಲ್ವಾ. ಸೊ ಮೇಲ್ಗಡೆಯಿಂದ ಮಳೆ ಬರುತ್ತೆ, ಮಳೆ ಬಂದಾಗ ಇರ್ಚ್ಲು ಹೊಡಿಬಾರ್ದು. ಮತ್ತು ತಿರ್ಗಾ ಅಲ್ಲಿ ಫುಲ್ ಕವರ್ ಆಗುತ್ತೆ. ಒಂದು ಮೇಯ್ನ್ ಪರ್ಪಸ್ ಏನಂದರೆ ಇರ್ಚ್ಲು ಹೊಡಿಬಾರ್ದು ಅಂದ್ಬಿಟ್ಟು, ಆ ಕಡೆ ಈ ಕಡೆಯಿಂದ ಏನಾದ್ರೂ ಇರ್ಚ್ಲು ಒಳಗಡಿಕೆ ಹೊಡಿಬಾರ್ದು ಅಂದ್ಬಿಟ್ಟು ಮೇಯ್ನ್ ಪರ್ಪಸ್ಸು. ಇನ್ನೊಂದು ಏನಪ್ಪ ಅಂದರೆ, ಮೇಲ್ಗಡೆ ಅಷ್ಟು ಜಾಗ ಖಾಲಿ ಬಿಟ್ಟರೆ ನಮ್ಮೂರ ಕಡೆ ಕಳ್ಳರು ಕಾಟಗಳು ಜಾಸ್ತಿ ಅಂತ ಹೇಳಿದ್ನಲ್ವಾ. ಸೊ ಅದಕ್ಕೇನೆ ಅದು ಆ ಕಳ್ಳರುಗಳಿಗೆ ಅವಕಾಶ ಆಗ್ಬಾರ್ದು ಅನ್ನೋ ಇಂಟೆನ್ಷನ್ಗೆ ಫುಲ್ಲು ಅದನ್ನು ಟೋಟಲಿ 8ರಿಂದ 9 ಅಡಿ ಕವರ್ ಮಾಡಿಸಿದ್ದೀನಿ. ಮೇಲ್ಗಡೆ ಯಾಕೆ ಅದನ್ನು ಸ್ಪೇಸ್ ಬಿಟ್ಟಿದ್ದೀನಿ ಅಂದರೆ, ನಮ್ಮದು ಶೆಡ್ಡು ಕೆಳಗಡೆಯಿಂದ 7 ಅಡಿ ಹೈಟ್ ಮಾಡಿಸಿದ್ದೀನಿ. ಸೊ ನೋಡಿ ಕೆಳಗಡೆ ನಾವು ನೋಡಿ ಕಾಣಿಸ್ತಿದೆಯಲ್ಲ ಅಲ್ಲಿ, ಸೊ ಕೆಳಗಡೆ ಕೋಳಿ ಸಾಕೋಣ ಅಂದ್ಬಿಟ್ಟು ಕೆಳಗಡೆ 7 ಅಡಿ ಹೈಟ್ ಮಾಡಿಸಿರೋದ್ರಿಂದ ಸೊ ಮಳೆಗಾಲದಲ್ಲಿ ಮತ್ತು ಈ ಬೇಸಿಗೆಗಾಲದಲ್ಲಿ ಗಾಳಿ ಜಾಸ್ತಿ ಓಡಿದಾಗ ಶೆಡ್ಡು ಏನು ಪ್ರಾಬ್ಲಮ್ ಆಗ್ಬಾರ್ದು ಅಂದ್ಬಿಟ್ಟು ಏನು ಮಾಡಿದ್ದೀನಿ, ಅದು ಗಾಳಿ ಬಂದಿದ್ದ ಗಾಳಿ ಹಾಗೆ ಹೋಗಲಿ ಅಂದ್ಬಿಟ್ಟು. ಸೊ ನೋಡಿ ಆ ಸ್ಪೇಸ್ ಇದೆಯಲ್ಲ, ಆ ಸ್ಪೇಸ್ನ ಬಿಡಿಸಿದ್ದೀನಿ ಅಲ್ಲಿ. ಸೊ ಆ ಮೇಲ್ಗಡೆ ಸ್ಪೇಸು ಬಿಡಿಸಿರೋ ಇಂಟೆನ್ಷನು ಅದಕ್ಕೇನೆ, ಅದೇನು ಪ್ರಾಬ್ಲಮ್ ಇಲ್ಲ. ಇವಾಗ ನೆಕ್ಸ್ಟು ನೋಡಿ ಇಲ್ಲೆಲ್ಲ ನಾವು ಏನು ಮಾಡಿದ್ದೀವಿ, ಹಿಂಗೆ ಈ ಥರ ಮೆಶ್ ಓಡಿಸಿದ್ದೀವಲ್ವ. ಸೊ ಬನ್ನಿ ಒಳಗಡೆ ಹೋಗಿ ತೋರಿಸ್ತೀನಿ ನೋಡಿ. ಈ ಥರ ಮೆಶ್ ಓಡಿಸಿದ್ದೀವಲ್ವ ಇದನ್ನ. ಸೊ ಈ ಮೆಶ್ಗೆ ನಾವು ಶೇಡ್ ನೆಟ್ನ ತಂದು ಕಟ್ಕೊಂಬಿಟ್ರೆ, ಗ್ರೀನ್ ಮ್ಯಾಟ್ ಥರ ಬರುತ್ತಲ್ಲ ಶೇಡ್ ನೆಟ್ಟು, ಸೊ ಅದನ್ನು ತಂದು ಕಟ್ಕೊಂಬಿಟ್ರೆ ಸೊ ಚಳಿಗಾಲದಲ್ಲಿ ಕುರಿಗಳಿಗೆ ಚಳಿನೂ ಆಗೋಲ್ಲ. ಬೇಸಿಗೆಗಾಲದಲ್ಲಿ ಆರಾಮಾಗಿ ಬಿಚ್ಚಿಟ್ಕೊಂಡ್ರೆ ಸೊ ನೋಡಿ ಈ ಥರ ಗಾಳಿ ಹವಾ ಎಲ್ಲ ನೀಟಾಗಿರುತ್ತೆ. ಸೊ ಅದರಿಂದ ನಾವು ಈ ಥರ ಮೆಶ್ ಓಡಿಸಿ ನಾವು ಈ ಥರ ಮಾಡ್ಕೊಂಡಿದ್ದೀವಿ. ಆ್ಯಕ್ಚುಲಿ ಕುರಿ ಸಾಗಾಣಿಕೆ ಮತ್ತು ಮೇಕೆ ಸಾಗಾಣಿಕೆ ಮಾಡೋರು ಈ ಥರ ಮಾಡಿಕೊಂಡ್ರೆ ಬೆಸ್ಟು. ಸೊ ಮೇಲ್ಗಡೆ ಫುಲ್ ಕವರ್ ಮಾಡಿಸ್ತೀನಿ ಅನ್ನೋರು ಬೇಕಂದ್ರೆ ಕವರ್ ಮಾಡಿಸ್ಬೋದು. ಆ್ಯಕ್ಚುಲಿ ಅದನ್ನು ಖಾಲಿ ಬಿಟ್ಟರೆ ಗಾಳಿ ಹವಾ ಆಡಿದ್ರೆ ಕುರಿಗಳಿಗೆ ರೋಗ ರುಜಿನಗಳು ಆ ಥರ ಎಲ್ಲ ಏನೂ ಬರೋಲ್ಲ, ಆರೋಗ್ಯವಾಗಿರ್ತವೆ. ಮತ್ತು ಒಂದೇ ಕಡೆ ಒಂಥರ ಕೂಡಾಗ್ದಂಗೆ ಅದು ಗಾಳಿ ಸ್ಟ್ರಕ್ ಆಗ್ದಂಗೆ ಇರೋಲ್ಲ. ಗಾಳಿ ಆಡ್ತಾ ಇರೋದ್ರಿಂದ ಹಳೆ ಗಾಳಿ ಹೋಗ್ತಾ ಇರುತ್ತೆ, ಹೊಸ ಗಾಳಿ ಬರ್ತಾ ಇರುತ್ತಲ್ವ. ಸೊ ಅದರಿಂದ ಸೊ ಒಳಗಡೆ ಕುರಿಗಳಾಗಲಿ ಮರಿಗಳಾಗಲಿ ಸ್ಮೆಲ್ಲು ಆ ಥರ ಏನೂ ಇರೋಲ್ಲ. ಸೊ ಹಂಗೆ ಓಪನ್ ಬಿಟ್ಕೊಂಡಷ್ಟು ಬೆಸ್ಟು ಅಂತ ನನಗನ್ನಿಸ್ತು. ನಾನು ಅದಕ್ಕೆ ಜಾಸ್ತಿ ಓಪನ್ ಬಿಟ್ಕೊಂಡಿದ್ದೀನಿ ನೋಡಿ. ಫೈನಲಿ ಈ ಥರ ಆಗಿದೆ. ಇನ್ನೂ ಹೆಚ್ಚಿನ ಮಾಹಿತಿಗೆ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ MS ಫಾರ್ಮರ್ಸ್ ಅಂದ್ಬಿಟ್ಟು. ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಫೇಸ್ಬುಕ್ ಪೇಜ್ ಇದೆ, ದಯವಿಟ್ಟು ಫಾಲೋ ಮಾಡಿ. ನಾನು ಮಾಡ್ತಿರೋ ಇನ್ಫಾರ್ಮೇಷನು, ನಾನು ಕೊಡ್ತಿರೋ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಫಾಲೋ ಮಾಡ್ಕೊಳ್ಳಿ ಗಾಯ್ಸ್ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್.